ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ ಕ್ರೋಶಾ ಕಚ್ಚೋ ಡಿಸೈನ್ ತೋರಿಸಿದ್ದೀನಿ. ಸಿಂಗಲ್ ಲೈನ್ ಡಿಸೈನು, ಸಿಮಿಲರ್ ಡಿಸೈನು ತೋರಿಸ್ತಿದ್ದೀನಿ. ಇದೊಂದು ಪೇಸ್ಟಲ್ ಸ್ಯಾರಿ ಕಲರು. ಸೊ ಇದಕ್ಕೆ ನೀಡಲ್ ನಂಬರ್ ಬಂದು 10 ತೊಗೊಂಡಿದ್ದೀನಿ ಫ್ರೆಂಡ್ಸ್. 11 ಆದರೂ ನಡೆಯುತ್ತೆ. ಆ್ಯಕ್ಚುಲಿ ಇದು ಬನಾರಸ್ ಸಿಲ್ಕ್ ಟೈಪ್ ಸ್ಯಾರಿ. ಸೊ ಇದು ಕಾಂಟ್ರಾಸ್ಟ್ ಕಲರು ಕ್ರೋಶಾ ಮಾಡ್ತಾಯಿದ್ದೀನಿ. ಆ್ಯಸ್ ಯೂಶುವಲ್ 6 ದಾರ, 10ನೇ ನಂಬರ್ ನೀಡಲು 9 ಆದರೂ ನಡೆಯುತ್ತೆ. ಸ್ಟಾರ್ಟಿಂಗ್ 2 ಸತಿ ಸಿಂಗಲ್ ಕ್ರೋಶೆ ಮಾಡೋಣ. ತುಂಬ ಈಸಿ ಡಿಸೈನು. ಪ್ರೀವಿಯಸ್ ಡಿಸೈನು ಅಷ್ಟೇ ನಾನು ರಿಂಗ್ ಬೀಡ್ಸ್ನ ಯೂಸ್ ಮಾಡಿ ತೋರಿಸಿದ್ದೆ. ಇದು ಅಷ್ಟೇ ರಿಂಗ್ ಬೀಡ್ನೇ ಯೂಸ್ ಮಾಡಿ ಸಿಂಗಲ್ ಸ್ಟೆಪ್ ಡಿಸೈನ್ ಇದು. ಸೊ 2 ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ತುಂಬ ಬೇಗ ಆಗೋಗುತ್ತೆ ಫ್ರೆಂಡ್ಸ್. 1 ಅವರ್ 1.5 ಅವರ್ ಒಳಗಡೆ ಡಿಸೈನ್ ಕಂಪ್ಲೀಟ್ ಆಗೋಗುತ್ತೆ. ನಿಮಗೆ ತುಂಬ ಅರ್ಜೆಂಟ್ ಇದ್ದು ಫಾಸ್ಟಾಗಿ ಹಾಕ್ಬೇಕಂದ್ರೆ ಈ ಡಿಸೈನ್ ಚೂಸ್ ಮಾಡ್ಕೋಬೋದು. ತುಂಬ ಈಸಿಯಾಗಿ ಹಾಕ್ಬೋದು. ಸೊ ಸ್ಟಾರ್ಟಿಂಗ್ 2 ಸತಿ ಸಿಂಗಲ್ ಕ್ರೋಶೆ ಮಾಡಿ ಒಂದು ಸ್ವಲ್ಪ ದಾರ ಮೇಲೆ ಮಾಡಿ ಒಂದು ಬಿಗ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಬಿಗ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡಿಬಿಟ್ಟು ಬೀಡ್ ಲಾಕ್ ಮತ್ತು ಬಟ್ಟೆ ಕೂಡ ಲಾಕ್. ಬಟ್ಟೆ ಕೂಡ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಪಕ್ಕದಲ್ಲೇ ಇನ್ನೂ 1 ಟೈಮ್ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಇನ್ನೂ 1 ಟೈಮ್ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಇಲ್ಲಿ 4 ಅಥವಾ 5 ಚೈನ್ಸ್ನ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಇದು ಕುಚ್ಚು ಕಟ್ಟೋದಕ್ಕೆ ಸಿಂಗಲ್ ಸ್ಟೆಪ್ ಅಂತ ಹೇಳಿದೆ ಅಲ್ಲ, 4 ಅಥವಾ 5 ಚೈನ್ಗಳನ್ನ ನಾವು ಹಾಕ್ಕೊಳ್ಳೋಣ. 4 ಚೈನ್ ಹಾಕ್ತಾಯಿದ್ದೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ಲಾಕ್ ಮಾಡಿಕೊಂಡು ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶೆ, ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡಿ ಮತ್ತೆ ಒಂದು ಬೀಡನ್ನ ಹಾಕೋಣ. ಸ್ವಲ್ಪ ದಾರನ ಮೇಲೆ ಮಾಡಿ ಒಂದು ಬಿಗ್ ಬೀಡನ್ನ ಮತ್ತೆ ಇನ್ಸರ್ಟ್ ಮಾಡ್ತೀನಿ. ಒಂದು ಬಿಗ್ ಬೀಡನ್ನ ಇನ್ಸರ್ಟ್ ಮಾಡಿಬಿಟ್ಟು ಬೀಡ್ ಲಾಕ್ ಮತ್ತು ಬಟ್ಟೆ ಕೂಡ ಲಾಕ್. ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ. ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶೆ, ಸಿಂಗಲ್ ಕ್ರೋಶೆ ಹಾಕಿ ಇಷ್ಟ ಆಗಿದೆ ಅಲ್ವ ಫ್ರೆಂಡ್ಸ್. ಸ್ಟಾರ್ಟಿಂಗ್ 2 ಸಿಂಗಲ್ ಕ್ರೋಶೆ, 1 ಬೀಡು, 2 ಸಿಂಗಲ್ ಕ್ರೋಶೆ, 4 ಚೈನು ಕುಚ್ಚು ಕಟ್ಟೋದಕ್ಕೆ, ಮತ್ತು 2 ಸಿಂಗಲ್ ಕ್ರೋಶೆ ಬೀಡು, ಸಿಂಗಲ್ ಕ್ರೋಶೆ, 2 ಸಿಂಗಲ್ ಕ್ರೋಶೆ ಹಾಕಿದ್ದೀನಿ. ಇವಾಗ ಇದೇ ರೀತಿ ಹೀಗೆ ನೀಡಲ್ನ ಇಟ್ಕೊಂಡು ರಿಂಗ್ ಬೀಡ್ ತೊಗೋತಾ ಇದ್ದೀನಿ ಫ್ರೆಂಡ್ಸ್. ರಿಂಗ್ ಬೀಡನ್ನ ಡೈರೆಕ್ಟಾಗಿ ಲೆಫ್ಟ್ ಹ್ಯಾಂಡಲ್ಲಿ, ಲೆಫ್ಟ್ ತಂಬಲ್ಲಿ ಈ ಥರ ಹಿಡಿತೀನಿ, ಬ್ಯಾಲೆನ್ಸ್ ಮಾಡಿಕೊಂಡು ನೋಡಿ. ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಳ್ಳೋಣ. ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ರಿಂಗ್ ಬೀಡ್ ಒಳಗಡೆ ನೋಡಿ, ಡೈರೆಕ್ಟಾಗಿ ರಿಂಗ್ ಬೀಡ್ ಒಳಗಡೆನೇ ನೀಡಲ್ನ ಹಾಕಿ ದಾರನ ತರ್ತೀನಿ. 3 ದಾರ ಇರುತ್ತೆ. ಇವಾಗ ನೀಡಲ್ ಮೇಲೆ 3 ದಾರ ಸೇರಿ 1 ಮಾಡ್ಕೊಳ್ಳೋಣ. ಸೊ ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕು ನಾವು. 3 ದಾರ ಸೇರಿ 1 ಮಾಡ್ಕೋತೀವಿ. ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಹಾಫ್ ಡಬಲ್ ಕ್ರೋಶೆ ಆದಮೇಲೆ ನಾನಿಲ್ಲಿ 3 ಚೈನ್ಸ್ನ ಹಾಕೋತೀನಿ. 3 ಚೈನ್ಗಳನ್ನ ಹಾಕಿ, ಸೊ ಈ ಹಾಫ್ ಡಬಲ್ ಕ್ರೋಶೆ ಏನಿದೆ ಅದ್ರ ಕೆಳಗಡೆ, ಆ ದಾರದ ಕೆಳಗಡೆ ನೀಡಲ್ನ ಹಾಕಿ, ದಾರದ ಕೆಳಗಡೆ ನೀಡಲ್ನ ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೋತೀನಿ. ಸೊ ನಾವು ಹಾಫ್ ಡಬಲ್ ಕ್ರೋಶೆಗೆ ಪಿಕೋ ಆಗ್ತಾ ಇರೋದು. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ರಿಂಗ್ ಬೀಡ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು 3 ದಾರ ಏನಿದೆ 3 ದಾರ ಸೇರಿ 1 ಮಾಡ್ಕೊಳ್ಳೋಣ. 3 ದಾರ ಸೇರಿ 1 ಮಾಡಿಕೊಂಡು 3 ಚೈನ್ನ ಹಾಕೋತೀನಿ. 1 ಚೈನ್, 2 ಚೈನ್, 3 ಚೈನ್. 3 ಚೈನ್ಸ್ ಮಾಡಿದೆ ಅಲ್ವಾ. ಈ ಹಾಫ್ ಡಬಲ್ ಕ್ರೋಶೆ, ಸೊ ಪೀಕೋ ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ವ, ಅಲ್ಲಿ ನೀಡಲ್ನ ಹಾಕಿ ದಾರನ ತಂದು ಈ 2 ದಾರ ಸೇರಿ 1 ಮಾಡ್ಕೋತೀನಿ. ಸೊ ಹಾಫ್ ಡಬಲ್ ಕ್ರೋಶೆಗೆ ಪಿಕಾಟ್ಸ್ನ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಆ್ಯಸ್ ಇಟ್ ಈಸ್ ಡಿಸೈನ್ ನಾನು ತೋರಿಸಿಲ್ಲ, ಸಿಮಿಲರ್ ಡಿಸೈನ್ನ ನಾನು ತೋರಿಸಿದ್ದೀನಿ ಫ್ರೆಂಡ್ಸ್. ಇದು ಜಸ್ಟ್ ಹಾಫ್ ಡಬಲ್ ಕ್ರೋಶೆಗೆ ಪಿಕೋ ಹಾಕೋ ಬಂದರೆ ಅಷ್ಟೇ ಸಾಕು. ತುಂಬ ಈಸಿಯಾಗಿ ರಿಂಗ್ ಆದಷ್ಟು 3/4 ನಾನು ಫಿಲ್ ಮಾಡ್ತೀನಿ. ಸೊ ಹಾಫ್ ಡಬಲ್ ಕ್ರೋಶೆಗೆ ಬ್ಯಾಕ್ ಸೈಡಿಂದ ನೀಡಲ್ನ ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ತುಂಬ ಈಸಿಯಾಗಿ ಈ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಂಡು ಹೋಗೋದು. ಬರೀ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಗ್ಯಾಪಲ್ಲಿ ಹೋಗಿ ದಾರನ ತಂದು 3 ದಾರ ಸೇರಿ 1 ಮಾಡ್ತೀನಿ. 3 ಚೈನ್ಗಳನ್ನ ಹಾಕಿ ಈ ಏನು ಹಾಫ್ ಡಬಲ್ ಕ್ರೋಶೆ ಇದೆ ಅದ್ರ ಕೆಳಗಡೆ ನೀಡಲ್ನ ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೊಳ್ತೀನಿ. ಈ ರೀತಿ ಪೂರ್ತಿ 11 ಸತಿ ಮಾಡ್ತೀನಿ ಫ್ರೆಂಡ್ಸ್. 11 ಪಿಕೋಟ್ಸ್ನ ಮಾಡ್ಕೊತೀನಿ. ಇವನ್ 10 ಇಡ್ಸಿದ್ರೆ 10, ನಿಮ್ಗೆ ಇನ್ನೂ ಕಡಿಮೆ ಬೇಕಂದರೆ ಕಡಿಮೆ ಮಾಡ್ಬೋದು. ಇಲ್ಲ ಪೂರ ರಿಂಗ್ ಫಿಲ್ ಮಾಡ್ತೀನಿ ಅಂದರೂ ನಡೆಯುತ್ತೆ, ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಸೊ ಸ್ವಲ್ಪದ್ರಲ್ಲಿ ಏನೂ ಡಿಫ್ರೆನ್ಸ್ ಅನಿಸಲ್ಲ ಫ್ರೆಂಡ್ಸ್. ಬೇಕಂದರೆ ನೀವು ಫುಲ್ ಪೂರ ರಿಂಗ್ ಕಂಪ್ಲೀಟ್ ಮಾಡ್ಕೋಬೋದು.
ಇಲ್ಲಾಂದರೆ ಎಷ್ಟು ಬೇಕೋ ಅಷ್ಟು ಫಿಲ್ ಮಾಡ್ಕೋಬೋದು. ನಾನಿಲ್ಲಿ 11 ಫಿಲ್ ಮಾಡ್ತೀನಿ. ಸೊ ಅದು 3/4 ಇನ್ನೊಂಚೂರು ಜಾಸ್ತಿ ಥರ ಅನಿಸುತ್ತೆ ನಮಗೆ. ಸೊ ಜಸ್ಟ್ ಒಂದು ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳೋದು, ಅದಕ್ಕೆ ಪಿಕಾಟ್ನ ಮಾಡ್ಕೊಳ್ಳೋದು. ಸೆಂಟ್ರಲ್ ಬೇಕಂದ್ರೂ ಬೀಡ್ಸ್ ಹಾಕೋಬೋದು ಫ್ರೆಂಡ್ಸ್. ನೀವು 6 ಪಿಕಾಟ್ಸ್ ಆದಮೇಲೆ ಒಂದು ಬೀಡ್ ಹಾಕಿ ಇನ್ನು 6 ಪಿಕಾಟ್ಸ್ ಕೂಡ ಹಾಕೋಬೋದು. ಆ ರೀತಿ ಕೂಡ ಮಾಡ್ಬೋದು, ಇಲ್ಲ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಸೊ ನಾನು ಎಲ್ಲೇನು ಬೀಡ್ ಯೂಸ್ ಮಾಡಲ್ಲ, ಯಾಕಂದರೆ ನಾನು ಬೇಸ್ ಲೈನಿಗೆ ಬೀಡನ್ನ ಹಾಕಿದ್ದೀನಿ ಅಲ್ವಾ, ಅಷ್ಟೇ ಸಾಕಾಗುತ್ತೆ ಅಂತ ನಾನು ಇಲ್ಲಿ ಬೀಡ್ ಯೂಸ್ ಮಾಡಿಲ್ಲ. ಬೇಕಂದರೆ ನೀವು ಹಾಕ್ಕೋಬೋದು. ಈ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಫ್ರೆಂಡ್ಸ್. ನೋಡಿ ನಾನು 3/4 ಅಷ್ಟು ಅಂತ ಹೇಳಿದೆ ಅಲ್ವಾ, 3/4 ಅಷ್ಟು ಫಿಲ್ ಮಾಡಿದ್ದೀನಿ. 11 ಪಿಕಾಟ್ಸ್ನ ಫಿಲ್ ಮಾಡಿಕೊಂಡು ಅದು ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಇನ್ನೊಂಚೂರು ಒಳಗಡೆ ಪಾಯಿಂಟಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಒಳಗಡೆಗೆ ಸ್ವಲ್ಪ ಲಾಕ್ ಮಾಡ್ಕೊತೀನಿ ಜಸ್ಟ್ ಒಳಗಡೆಗೆ. ನೀವು ಬೇಕಾದ್ರೆ ಪೂರ ರಿಂಗ್ ಕೂಡ ಫಿಲ್ ಮಾಡ್ಕೋಬೋದು. ಪಕ್ಕದಲ್ಲಿ ಇನ್ನೂ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಇವಾಗ ಬೀಡನ್ನ ಹಾಕೋಣ. ಬಿಗ್ ಬೀಡನ್ನ ಹಾಕಿ ಬೀಡ್ ಲಾಕ್, ಬಟ್ಟೆ ಕೂಡ ಲಾಕ್. ಅಗೇನ್ ಇಲ್ಲಿ ಒಂದು ಸತಿ ಸಿಂಗಲ್ ಕ್ರೋಶೆ, ಪಕ್ಕದಲ್ಲಿ ಇನ್ನೂ 1 ಟೈಮ್ ಸಿಂಗಲ್ ಕ್ರೋಶೆ ಮತ್ತು 5 ಚೈನ್, ಸಾರಿ 4 ಚೈನ್ ಹಾಕಿದ್ದೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಂಡು ಸೇಮ್ ಆ್ಯಸ್ ಇಟ್ ಈಸ್ ಇದೇ ಥರ ಹಾಕ್ಕೊಂಡು ಹೋಗೋದು ಫ್ರೆಂಡ್ಸ್. 2 ಸಿಂಗಲ್ ಕ್ರೋಶೆ, 1 ಬೀಡು, 2 ಸಿಂಗಲ್ ಕ್ರೋಶೆ ಮಾಡಿಕೊಂಡು ರಿಂಗ್ ಬೀಡನ್ನ ಅಟ್ಯಾಚ್ ಮಾಡ್ಕೊಂಡು ಹಾಫ್ ಡಬಲ್ ಕ್ರೋಶೆ ಪಿಕಾಟ್ನ ಮಾಡ್ಕೊಂಡು ಹೋಗೋದಷ್ಟೇ. ಬೀಡ್ ಲಾಕ್ ಮಾಡಿ ಬಟ್ಟೆ ಕೂಡ ಲಾಕ್ ಮಾಡ್ಕೊಳ್ಳೋಣ. ಸೊ ಆಯ್ತಲ್ವ, ಇವಾಗ ರಿಂಗ್ ಬೀಡನ್ನ ತೊಗೊಳ್ಳೋಣ. ಸೊ ಈ ರೀತಿ ಕಾಣಿಸುತ್ತೆ, ತುಂಬ ಈಸಿಯಾಗಿ ಫಾಸ್ಟಾಗಿ ಹಾಕ್ಕೊಂತ ಡಿಸೈನ್ ಫ್ರೆಂಡ್ಸ್. ಬಟ್ ಲುಕ್ಕಾಗಿ ಕಾಣಿಸುತ್ತೆ ನಿಮಗೆ. ರಿಂಗ್ ಬೀಡ್ ಸುತ್ತೂರ ಪಿಕಾಟ್ಸ್ ಬರುತ್ತೆ ಅಲ್ವಾ, ಲುಕ್ಕಾಗಿ ಕಾಣಿಸುತ್ತೆ. ಸೊ ಇಷ್ಟು ಈಸಿಯಾಗಿ ಒಂದು ಡಿಸೈನ್ ಬೇಗ ಆಗೋಗ್ಬಿಡುತ್ತೆ. ಸ್ವಲ್ಪ ಲುಕ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ಸ್ಯಾರಿಲೆಲ್ಲ ಫುಲ್ ವೀಲ್ಸೇ ಇದೆ. ಸೊ ರಿಂಗ್ ಬೀಡ್ ಇದಕ್ಕೆ ಕ್ಲೀನಾಗಿ ಸೂಟ್ ಆಗ್ತಾಯಿತ್ತು ಡಿಸೈನು. ಈ ರೀತಿ ಮಾಡ್ಕೋಬೇಕು. ರಿಂಗ್ ಬೀಡ್ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ನೀಡಲ್ ಮೇಲೆ ದಾರ ಸುತ್ಕೊಂಡು ಡೈರೆಕ್ಟಾಗಿ ರಿಂಗ್ ಒಳಗಡೆ ಹಾಕಿ ದಾರನ ತಂದು 3 ದಾರ ಸೇರಿ 1 ಮಾಡ್ಕೋಬೇಕು. ಅಲ್ಲಿಂದ 3 ಚೈನ್ ಹಾಕೋಣ. 3 ಚೈನ್ ಹಾಕಿ ಹಾಫ್ ಡಬಲ್ ಕ್ರೋಶೆ ಬ್ಯಾಕ್ ಸೈಡ್ಗೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ 11 ಕಂಬಗಳನ್ನ ಮಾಡ್ಕೊತೀನಿ. ಹಾಫ್ ಡಬಲ್ ಕ್ರೋಶೆನ ಮಾಡಿಕೊಂಡು ಲಾಕ್ ಮಾಡಿದ್ದೀನಿ. 2 ಸತಿ ಸಿಂಗಲ್ ಕ್ರೋಶೆ, 1 ಬೀಡು, 2 ಸತಿ ಸಿಂಗಲ್ ಕ್ರೋಶೆ. ಈ ರೀತಿ ಕಾಣ್ತಾ ಇದೆ. ನೀವು ಬೇಕಂದರೆ ಹತ್ತಿರಕ್ಕೆ ಲಾಕ್ ಮಾಡ್ಕೋಬೋದು ಫ್ರೆಂಡ್ಸ್. ಇನ್ನೊಂದೆರಡು ಪಿಕಾಟ್ ಕೂಡ ಹಾಕ್ಕೋಬೋದು ಆ್ಯಸ್ ಯುವರ್ ವಿಶ್. ಸೊ ಇದಕ್ಕೆ ಕುಚ್ಚು ಕಟ್ಟಿದ್ದೀನಿ, ಸ್ಯಾರಿ ಕಲರೇ ಕುಚ್ಚು ಕಟ್ಟಿದ್ದೀನಿ. ತುಂಬ ಲುಕ್ಕಾಗಿ ಕಾಣಿಸ್ತಾ ಇದೆ ನೋಡಿ, ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಕುಚ್ಚು ಕಟ್ಟಿದ ಮೇಲಂತೂ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ನೀವು ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್. ಹಾಫ್ ಡಬಲ್ ಕ್ರೋಶೆಗೆ ನಾನು ಡಬಲ್ ಕ್ರೋಶೆ ಸಿಂಗಲ್ ಕ್ರೋಶೆಗೂ ಹಾಕಿದ್ದೆ. ಸೊ ಇದು ಹಾಫ್ ಡಬಲ್ ಕ್ರೋಶೆಗೆ ಒಂಚೂರು ಅಗಲವಾಗಿ ಕಾಣಿಸುತ್ತೆ. ನೀವು ಇದೇ ಥರ ಕಂಟಿನ್ಯೂ ಮಾಡಿದ್ರೆ ತುಂಬ ನೀಟಾಗಿ ಚೆನ್ನಾಗಿ ಬರುತ್ತೆ ಡಿಸೈನು. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 400 to 450 ಚಾರ್ಜ್ ಮಾಡ್ಬೋದು. ಕಡಿಮೆ ಜಾಸ್ತಿ ಪ್ಲೇಸಸ್ ಡಿಪೆಂಡ್ ಆಗುತ್ತೆ. ಅಷ್ಟೊಂದು ಎಫರ್ಟ್ಸ್ ಇಲ್ಲ, ಬೇಗ ಕೂಡ ಆಗೋಗುತ್ತೆ. ಬಟ್ ಲುಕ್ ಮಾತ್ರ ಚೆನ್ನಾಗಿ ಬರುತ್ತೆ ಡಿಸೈನು. ಖಂಡಿತ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಹೊಸೊಬ್ಬರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಡಿಸೈನ್ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ಸ್ಯಾರಿಗೆ ಈ ರೀತಿ ಕಾಣಿಸ್ತಾ ಇದೆ. ನಾನು ಹೇಳ್ದೆ ಅಲ್ಲ, ಸ್ಯಾರಿಲೂ ವೀಲ್ಸ್ ಅನ್ನೋದಿದೆ, ಅದಕ್ಕೆ ರಿಂಗ್ ಬೀಡನ್ನ ಯೂಸ್ ಮಾಡಿಬಿಟ್ಟು ಈ ಥರ ಡಿಸೈನ್ ಹಾಕಿದ್ದೀನಿ. ಸೊ ನೀವು ಈ ಥರದ ವೀಲ್ ಬೂಟೀಸ್ ಇದ್ದರೆ ಟ್ರೈ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.